ಕಾಯದಿರೆ ಕರುಣಿಸಿ ಗಯನ ಕಾಯದಿರೆ ಮುಂದೆ ಬರುವುದೈ ಅಪಕೀರ್ತಿ ಬೇರೆ ಮುಂದೆ ಬರುವುದೈ ಅಪಕೀರ್ತಿ ಬೇರೆ ಹೊರಿಯೋಲಾದರು ದ್ವೇಷವೆರಸಿ ಗಂಧರ್ವನ ಭರದಿಂದ ರಕ್ಷಿಸಿ ಕರುಣದಿ ಕಾಯುವುದು ಭರದಿಂದ ರಕ್ಷಿಸಿ ಕರುಣದಿ ಕಾಯುವುದು ಹೊರಿಯೋಲಾದರು ದ್ವೇಷವೆರಸಿ ಗಂಧರ್ವನ ಭರದಿಂದ ರಕ್ಷಿಸಿ ಕರುಣದಿ ಕಾಯುವುದು ಗಯನನ್ನು ರಕ್ಷಿಸುವರು ಯಾರೂ ಇಲ್ಲ. ಮಾನವರು ಹಿಂಜರಿದಿದ್ದಾರೆ, ದೇವತೆಗಳು ಹೆದರಿದ್ದಾರೆ. ಅಂತವರ ರಕ್ಷಣೆ ಅಪ್ಪ ನಿಮ್ಮಂತವರ ಹೊಣೆ. ಒಂದು ವೇಳೆ ರಕ್ಷಣೆ ಬೇಡಿ ಬಂದವರ ಕಾಯದೆ ಹೋದರೆ ಏನಾಗುತ್ತದೆ? ನಿಮ್ಮ ಕರುಣೆಗೆ ಅರ್ಥವಿಲ್ಲ. ಕರುಣಾ ಪಾತ್ರನಾದ ಗಯನನ್ನು ರಕ್ಷಿಸಿ ಮಾತನ್ನು ಉಳಿಸಿಕೊಳ್ಳುವುದು ನಮ್ಮ ವಂಶದ ಕರ್ತವ್ಯ. ಹೆದರ್ಸ್ನ ಹಾಗೊಮ್ಮೆ ಬಿಟ್ಕೊಡೋದ್ರಿಂದ ನಾವೇನು ಗೊತ್ತಾ, ಕೃಷ್ಣ ಚಕ್ರ ಹಿಡಿದು ಗಿರಿ 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 ಅಂತ ಖನವನ್ನು ತರಿದ ಕೋಪದಿಂದ ಯುದ್ಧಕ್ಕೆ ಬಂದರೆ ನಾನೇ ಅವನಲ್ಲಿ ತುಡುಕಿ ಅವನನ್ನು ಸೋಲಿಸುತ್ತೇನೆ. ಅವನ ಬಗೆಗೆ ಹೆದರುವುದು ಬೇಡ. ಅದೀಗ ಪರಂಪರೆ ಮುಂದುವರಿಸ್ತಾ ಇದ್ದಾನೆ. ಏನು? ಕೃಷ್ಣ ಅವನ ಮಾವನನ್ನ ಕೊಂದು ಹಾಕಿ ಕಂಸಾಂತಗೆ ಎಂಬುದಾಗಿ ಹೆಸರು ಪಡೆದ. ನೀವು ಹಾಗಲ್ಲ, ಕೃಷ್ಣನ ಕೊಂದ ಕೃಷ್ಣ ಅಂತ ಅಲ್ಲಿಗೆ ಮುಗಿಯುವುದಿಲ್ಲ ಕಥೆ. ನಿನ್ನ ದೊಡ್ಡ ಮಾವ ಇದ್ದಾರಲ್ಲ ಬಲದೇ ಭದ್ರ, ನೇಗಿಲು ಹಿಡ್ಕೊಂಡು ಬರ್ತಾರೆ ಹಾಗೆ.